ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮುಖ್ಯಮಂತ್ರಿ ಡಿಕೆಶಿಗೆ ನೇರವಾಗಿ ಡಿಚ್ಚಿ ಹೊಡೆಯೋದಕ್ಕೆ ಆರಂಭಿಸಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ನಿಜಕ್ಕೂ ರೊಚ್ಚಿಗೆದ್ದಿರೋದು ಯಾಕೆ? ಅವರ ಹಿಂದೆ ನಿಕಟಪೂರ್ವ ಸಿಎಂ ಸಿದ್ದರಾಮಯ್ಯ ಅವರ ನೆರಳೇನಾದ್ರೂ ಇದೆಯಾ? ಮುಖ್ಯಮಂತ್ರಿ ಬೇಕೆನ್ನುವವರು ಡಿಕೆಶಿ ಹಿಂದೆ ಹೋಗಿ, ಪಕ್ಷ ಬೇಕೆನ್ನುವವರು ನನ್ನ ಹಿಂದೆ ಬನ್ನಿ ಎಂದು ಸ್ಪಷ್ಟವಾಗಿ ಬಣಗಳನ್ನ ವಿಂಗಡಿಸಲು ಮುಂದಾಗಿದ್ರು. ಯಾರಾದ್ರೂ ಸಚಿವರು, ಶಾಸಕರು ಆರ್ಎಸ್ಎಸ್ ತತ್ವವನ್ನ ಒಪ್ಪಿಕೊಂಡಲ್ಲಿ ಮುಲಾಜಿಲ್ದೆ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾವು ಡಿಕೆ ಶಿವಕುಮಾರ್ ಸೈದ್ಧಾಂತಿಕ ನಿಲುವುಗಳನ್ನ ಇನ್ಮುಂದೆ ಸಹಿಸೋದಿಲ್ಲ ಎನ್ನುವ ಮೆಸೇಜ್ ಅನ್ನು ಕೂಡ ನೀಡಿದ್ದಾರೆ. ಎಸ್, ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನ್ ಸೀಮಾ ಬಂಗಾರಪ್ಪ. ಡಿಕೆ ಶಿವಕುಮಾರ್ ಅವರ ಪೂರ್ಣ ಸರ್ಕಾರ ಅಸ್ತಿತ್ವಕ್ಕೆ ಬರೋ ಮುನ್ನವೇ ಕಾಂಗ್ರೆಸ್ ಪಕ್ಷದಲ್ಲಿ ಮುಸುಕಿನ ಗುದ್ದಾಟ ಆರಂಭವಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮುಖ್ಯಮಂತ್ರಿ ಡಿಕೆಶಿಗೆ ನೇರವಾಗಿ ಡಿಚ್ಚಿ ಹೊಡೆಯೋದಕ್ಕೆ ಆರಂಭಿಸಿದ್ದಾರೆ. ಹರಿಪ್ರಸಾದ್ ಅವರು ಬಿಡುಬೀಸಾಗಿ ನೀಡುತ್ತಿರುವಂತಹ ಹೇಳಿಕೆಗಳು ಪರೋಕ್ಷವಾಗಿ ಡಿಕೆಶಿ ಅವರನ್ನ ಗುರಿಯಾಗಿಸಿಕೊಂಡು ಬಿಡುತ್ತಿರುವಂತಹ ಬಾಣಗಳು ಎಂದು ಬಿಂಬಿತವಾಗತೊಡಗಿದೆ. ಬಿಕೆ ಹರಿಪ್ರಸಾದ್ ಅವರು ನಿಜಕ್ಕೂ ರೊಚ್ಚಿಗೆದ್ದಿರೋದು ಯಾಕೆ? ಅವರ ಹಿಂದೆ ನಿಕಟಪೂರ್ವ ಸಿಎಂ ಸಿದ್ದರಾಮಯ್ಯ ಅವರ ನೆರಳೇನಾದ್ರೂ ಇದೆಯಾ? ಕಾಂಗ್ರೆಸ್ ಪಕ್ಷದಲ್ಲಿ ಮೊಳಕೆ ಒಡೆಯುತ್ತಿರುವ ಬಂಡಾಯದ ವಿವರಗಳೇನು? ಎಲ್ಲವನ್ನ ನೋಡ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಬಿಕೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಂದಿರೋದ್ರ ಹಿಂದೆ ಸಿದ್ದರಾಮಯ್ಯ ಅವರ ಕೈಚಳಕವಿದೆ ಎಂಬುದು ಈಗ ರಹಸ್ಯವಾಗೇನೂ ಉಳಿದಿಲ್ಲ. ಸಿದ್ದು ಬೆಂಬಲದ ಮೇರೆಗೆ ಅವರಿಗೆ ರಾಜ್ಯ ಕಾಂಗ್ರೆಸ್ ಸಾರಥ್ಯ ದಕ್ಕಿದೆ. ಇಂತಿಪ್ಪ ಹರಿಪ್ರಸಾದ್ ಅಧ್ಯಕ್ಷ ಹುದ್ದೆಗೆ ಬರುತ್ತಲೇ ಡಿಕೆಶಿ ವಿರುದ್ಧ ಗರ್ಜಿಸತೊಡಗಿದ್ರು. ಮುಖ್ಯಮಂತ್ರಿ ಬೇಕೆನ್ನುವವರು ಡಿಕೆಶಿ ಹಿಂದೆ ಹೋಗಿ, ಪಕ್ಷ ಬೇಕೆನ್ನುವವರು ನನ್ನ ಹಿಂದೆ ಬನ್ನಿ ಎಂದು ಸ್ಪಷ್ಟವಾಗಿ ಬಣಗಳನ್ನ ವಿಂಗಡಿಸಲು ಮುಂದಾಗಿದ್ರು. ಆ ನಂತರವೂ ಡಿಕೆಶಿ ಜೊತೆ ಹರಿಪ್ರಸಾದ್ ಮುಗುಮ್ವಾಗಿಯೇ ವರ್ತಿಸತೊಡಗಿದ್ರು. ಈಗ ನೇರವಾಗಿಯೇ ಡಿಕೆಶಿಗೆ ಡಿಚ್ಚಿ ಹೊಡೆಯತೊಡಗಿದ್ದಾರೆ. ಬಿಡದಿಯಲ್ಲಿ ಟೌನ್ಶಿಪ್ ಸ್ಥಾಪನೆ ಬೇಡವೆಂದು ರೈತರು ಹೇಳಿದ್ರೆ ನಾವು ಆ ಯೋಜನೆಯನ್ನ ಕೈ ಬಿಡ್ತೀವಿ, ಅಲ್ಲಿ ಟೌನ್ಶಿಪ್ ಮಾಡಲ್ಲ ಎಂದಿರುವ ಬಿಕೆ ಹರಿಪ್ರಸಾದ್ ಡಿಕೆಶಿ ಅವರ ಮಹತ್ವಾಕಾಂಕ್ಷಿಯ ಯೋಜನೆಯ ವಿರುದ್ಧ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಟೌನ್ಶಿಪ್ ಯೋಜನೆಯಲ್ಲಿ ದೊಡ್ಡ ಮಟ್ಟದ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಡಿಕೆಶಿ ಹೊಟ್ಟಿದ್ದಾರೆ ಎಂಬ ಆರೋಪಗಳ ನಡುವೆ ಖುದ್ದು ಅವರದ್ದೇ ಪಕ್ಷದ ಅಧ್ಯಕ್ಷರು ಯೋಜನೆ ಕೈಬಿಡುವ ಮಾತನಾಡಿರೋದು ಅಂತಹ ಆರೋಪಗಳಲ್ಲಿ ಹುರುಳಿದೆ ಎಂಬ ಭಾವನೆಯನ್ನ ಸಾರ್ವಜನಿಕ ವಲಯದಲ್ಲಿ ಮೂಡಿಸುವಂತಿದೆ. ಇದು ಉದ್ದೇಶಪೂರ್ವಕವಾಗಿಯೇ ಡಿಕೆಶಿಗೆ ಸಿದ್ದರಾಮಯ್ಯ ಬಣದ ಹರಿಪ್ರಸಾದ್ ಅವರು ಕೊಟ್ಟಿರುವ ಮಾಸ್ಟರ್ ಸ್ಟ್ರೋಕ್ ಎಂದು ವಿಶ್ಲೇಷಿಸಲಾಗ್ತಾ ಇದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಹರಿಪ್ರಸಾದ್ ಆರ್ಎಸ್ಎಸ್ ಮತ್ತು ಹಿಂದುತ್ವದ ಬಗ್ಗೆ ಮೃದು ಧೋರಣೆ ಹೊಂದಿರುವ ಡಿಕೆ ಶಿವಕುಮಾರ್ ಅವರಿಗೆ ತಿರುಗೇಟನ್ನ ನೀಡಿದ್ದಾರೆ. ಯಾರಾದ್ರೂ ಸಚಿವರು, ಶಾಸಕರು ಆರ್ಎಸ್ಎಸ್ ತತ್ವವನ್ನ ಒಪ್ಪಿಕೊಂಡಲ್ಲಿ ಮುಲಾಜಿಲ್ದೆ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಹೇಳಿಕೆಯು ಪರೋಕ್ಷವಾಗಿ ಸಿಎಂ ಡಿಕೆಶಿ ಅವರನ್ನ ತಿವಿಯುವಂತಿದೆ. ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಪರ, ಹಿಂದುತ್ವದ ಪರ ಮೃದು ಧೋರಣೆಯನ್ನ ತಾಳುತ್ತಾ ಬರ್ತಿದ್ದಾರೆ. ವಿಧಾನಸಭೆಯಲ್ಲಿ ಆರ್ಎಸ್ಎಸ್ ಪ್ರಾರ್ಥನಾ ಗೀತೆಯನ್ನ ಹಾಡಿದಂತಹ ಡಿಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಗಂಗೆಯಲ್ಲಿ ಮುಳುಗಿ ಯೋಗಿ ಆದಿತ್ಯನಾಥ್ ಸರ್ಕಾರವನ್ನ ಹೊಗಳಿದ್ರು. ರಾಹುಲ್ ಯಾರು ಅಂತ ಗೊತ್ತೇ ಇಲ್ಲ ಅಂದಿದಂತಹ ಈಶಾ ಫೌಂಡೇಶನ್ನ ಜಗ್ಗಿ ವಾಸುದೇವ್ ಅವರ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಹೋಗಿ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡಿದ್ರು. ಇದೆಲ್ಲ ಕಾಂಗ್ರೆಸ್ ಕಟ್ಟ ಬೆಂಬಲಿಗರ ವಲಯದಲ್ಲಿ ಆಕ್ರೋಶ ಮೂಡಿಸಿತ್ತು. ಈಗ ಇದಕ್ಕೆ ವ್ಯತಿರಿಕ್ತವಾಗಿ ಹರಿಪ್ರಸಾದ್ ಅವರು ಆರ್ಎಸ್ಎಸ್ ನ ಒಪ್ಪಿಕೊಳ್ಳುವವರನ್ನ ಸಹಿಸೋದಿಲ್ಲ ಎನ್ನುವ ಫಾರ್ಮಾನು ಹೊರಡಿಸಿದ್ದಾರೆ. ನಾವು ಡಿಕೆ ಶಿವಕುಮಾರ್ ಸೈದ್ಧಾಂತಿಕ ನಿಲುವುಗಳನ್ನ ಇನ್ಮುಂದೆ ಸಹಿಸೋದಿಲ್ಲ ಎನ್ನುವ ಮೆಸೇಜ್ ಅನ್ನು ಕೂಡ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ವಿರೋಧಿ ನಿಲುವನ್ನ ಮುಂದುವರೆಸಿದ್ರೆ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೊಡೆತ ತಿನ್ನಬೇಕಾಗುತ್ತದೆ ಎಂಬ ಅರಿವು ಹರಿಪ್ರಸಾದ್ ಅವರಿಗೆ ಇದೆ. ಅದಕ್ಕಿಂತ ಹೆಚ್ಚಾಗಿ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಸಿದ್ದರಾಮಯ್ಯ ವಿರೋಧಿಸ್ತಾ ಇದ್ದಾರೆ. ಅವರ ಮಾತು ಈಗ ಹರಿಪ್ರಸಾದ್ ಬಾಯಿಂದ ಹೊರಬಿದ್ದಿದೆ. ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ಯೋಜನೆಗೆ ಭೂ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಹೊರಟಿದ್ದಾಗ ಸಿದ್ದರಾಮಯ್ಯ ಅವರು ವಿರೋಧಿಸಿದ್ರು. ಈ ಸಂಬಂಧ ವಿಧಾನಸಭೆಯಲ್ಲೇ ತಮ್ಮ ವಿರೋಧ ದಾಖಲಿಸಿದ್ರು. ಟೌನ್ಶಿಪ್ ಯೋಜನೆಯಿಂದ ಸಾವಿರಾರು ರೈತರು ಫಲವತ್ತಾದ ಭೂಮಿಯನ್ನ ಕಳೆದುಕೊಳ್ಳಲಿದ್ದಾರೆ. ಭೂಮಿ ಕಳೆದುಕೊಂಡು ಅವರು ಎಲ್ಲಿ ಹೋಗ್ಬೇಕು? ಹೀಗಾಗಿ ಈ ಯೋಜನೆಯನ್ನ ಕೈ ಬಿಡಿ ಎಂದು ಒತ್ತಾಯಿಸಿದ್ರು. ಆಗ ಕುಮಾರಸ್ವಾಮಿ ಅವರು ಆ ಯೋಜನೆಯನ್ನ ಕೂಡ ಕೈಬಿಟ್ಟು ರೆಡ್ ಝೋನ್ ಅನ್ನ ಮಾಡಿದ್ರು. ಆದ್ರೆ ಇದೀಗ ಡಿಕೆ ಶಿವಕುಮಾರ್ ಹೈಕಮಾಂಡ್ ಬೆಂಬಲದೊಂದಿಗೆ ಮತ್ತೆ ಟೌನ್ಶಿಪ್ ಯೋಜನೆಯನ್ನ ಮಾಡಲು ಹೊರಟಿರೋದು ಸಿದ್ದರಾಮಯ್ಯ ಅವರಿಗೆ ಒಪ್ಪಿಗೆ ಆಗ್ತಾ ಇಲ್ಲ. ಹೀಗಾಗಿ ಅವರು ಈ ಯೋಜನೆಯ ಬಗ್ಗೆ ಈವರೆಗೂ ಬಹಿರಂಗವಾಗಿ ಎಲ್ಲೂ ಕೂಡ ಬಾಯಿ ತೆರೆದಿರಲಿಲ್ಲ. ಆದ್ರೆ ಈಗ ಅವರ ಮನಸ್ಸಲ್ಲಿರುವಂತಹ ಮಾತುಗಳು ಬಿಕೆ ಹರಿಪ್ರಸಾದ್ ಬಾಯಿಂದ ಹೊರಬೀಳ್ತಾ ಇವೆ. ಹರಿಪ್ರಸಾದ್ ಅವರ ನಡೆಗಳು ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತು ಪಕ್ಷದ ನಡುವೆ ಅಂತರ ಹೆಚ್ಚಿಸುವ ಸಾಧ್ಯತೆಗಳನ್ನ ಮೂಡಿಸಿವೆ. ಸಿಎಂ ಹುದ್ದೆ ತ್ಯಜಿಸಿ
ಮನೆ ಸೇರಿರುವ ಸಿದ್ದರಾಮಯ್ಯ ಇನ್ನು ಮುಂದೆ ಹರಿಪ್ರಸಾದ್ ಅವರ ಮೂಲಕ ತಮ್ಮ ದಾಳವನ್ನ ಎಸೆಯಲಿದ್ದಾರಾ ಎಂಬ ಸಂಶಯ ಕೂಡ ಮೂಡಿದೆ. ಏನೇ ಆದ್ರೂ ಮುಂದಿನ ದಿನಗಳಲ್ಲಿ ಸಿದ್ದು ಸುಮ್ಮನೆ ಕೂರುವವರಲ್ಲ, ಹೀಗಾಗಿ ಈಗಾಗಲೇ ತಾಲೀಮು ಶುರು ಮಾಡಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿಬಂದಿದೆ. ಇದಾಗಿತ್ತು ಇವತ್ತಿನ ರಾಜಕೀಯ ವಿಶೇಷ. ಮತ್ತೊಂದು ವರದಿ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.